ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಇದೆಲ್ಲ ನಮಗೆ ಗೊತ್ತಿರುವಂತಹ ಸಂಗತಿ. ಯಾವಾಗ ಧರ್ಮಕ್ಕೆ ಆಘಾತವಾಗ್ತದೆ, ಧರ್ಮ ತನ್ನ ಕಾಲುಗಳನ್ನು ಕಳ್ಕೊಳ್ಳುತ್ತದೆ, ಆವಾಗ ಕಳಕೊಂಡಂತಹ ಕಾಲನ್ನು ಪೂರ್ತಿ ಮಾಡುವುದಕ್ಕೆ ಬೇಕಾಗಿ ನಿರಾಕಾರನಾದಂತಹ ಭಗವಂತ ಸಾಕಾರನಾಗಿ ಅವತರಿಸ್ತಾನೆ. ಇದು ಅಂದಿನಿಂದ ಇಂದಿನವರೆಗೆ, ಇಂದಿನಿಂದ ಎಂದಿಗೂ ಹಚ್ಚ ಹಸುರಾಗಿರುವಂತಹ ತ್ರಿಕಾಲಾಬಾಧಿತವಾದ ಲೋಕ ಸಂದೇಶ. ಧರ್ಮಕ್ಕೆ ಪೆಟ್ಟು ಬೀಳುವುದು, ಕೆಲವರಿಗೆ ಧರ್ಮಕ್ಕೇ ಪೆಟ್ಟು ಬೀಳ್ತದೆ. ಆವಾಗ ಧರ್ಮಕ್ಕೆ ಪೆಟ್ಟು ಬೀಳ್ತದೆ. ಆವಾಗ ಭಗವಂತನ ಅವತಾರದ ಅನಿವಾರ್ಯತೆ ಉಂಟು. ಹಾಗೆ ಅಲ್ವ? ಜಪ ಮಾಡ್ತಾ ಇರೋದು, ಹೋಮ ಮಾಡ್ತಾ ಇರೋದು, ಧರ್ಮಕ್ಕೆ ಒಬ್ಬ ಬಂದು ಬಡಿತಾನೆ ರಾಕ್ಷಸ, ಆವಾಗ ಧರ್ಮಕ್ಕೆ ಪೆಟ್ಟು ಬೀಳಲಿಲ್ಲ. ಆವಾಗ ಧರ್ಮಮೂರ್ತಿಯ ಅವತಾರದ ಅನಿವಾರ್ಯತೆ ಉಂಟು. ಇದು ನಿರಂತರವಾದ ಪ್ರಕ್ರಿಯೆ. ಇದಕ್ಕಿಲ್ಲ ಅಂತ್ಯ. ಯಾಕಿಲ್ಲ? ಆದಿಯೂ ಇಲ್ಲದ, ಅಂತ್ಯವೂ ಇಲ್ಲದ, ಅನಾದಿಯೂ ಅನಂತವೂ ಆದಂತಹ ಶಕ್ತಿಯ ಅವತರಣ ತಾನೆ. ಹಾಗಾಗಿ ಶಕ್ತಿಯ ಅವತರಣ ಅನ್ನುವಂಥದ್ದಕ್ಕೆ ಅಂತ್ಯವೂ ಇಲ್ಲ. ಇದು ಸರ್ವೇ ಸಾಮಾನ್ಯವಾಗಿ ಶಾಸ್ತ್ರಾದಿಗಳಲ್ಲಿ ಶಾಸ್ತ್ರಕಾರರು ನಿರ್ಣಯ ಮಾಡಿರುವಂತಹ ವಿಷಯ. ಲೋಕದಲ್ಲಿ ನಮಗೂ ಅನುಭವ ಉಂಟು. ಯಾಕೆ ಕೇಳಿದರೆ, ಸೃಷ್ಟಿಯ ಈ ನಡೆ ಏನುಂಟು ನಮ್ಮ ಕಣ್ಮುಂದೆ ಕಾಣುವಂಥದ್ದು, ಇದು ಯಾವತ್ತೂ ಕೂಡ ಹೀಗೆ ನಡೀತಾ ಇರ್ತದೆ. ಸೃಷ್ಟಿಯಾಗ್ತದೆ ಬೇಕಾದ್ದು, ಒಂದಷ್ಟು ಸಮಯ ಪಾಲಿತವಾಗ್ತದೆ, ಬೇಡವಾದಾಗ ಲಯವಾಗ್ತದೆ. ಈ ಹಿನ್ನೆಲೆಯಲ್ಲಿ ಪಾಲನೆ ಹೇಳುವಂತಹ ಯಾವ ಸ್ಥಿತಿ ಉಂಟು, ಸ್ಥಿತಿ, ಸೃಷ್ಟಿ ಸ್ಥಿತಿ, ಈ ಸ್ಥಿತಿಯಲ್ಲಿ ಸಾಮಾನ್ಯರಾದಂತಹ ನಾವು ನಮ್ಮ ಸ್ಥಿತಿಯನ್ನು ಹೇಗೆ ಕಾಪಿಟ್ಟುಕೊಳ್ಳಬೇಕು? ಯಾಕೆ? ಏನೋ ಪ್ರಾಕ್ತನವಾದಂತಹ ಶುಭಕರ್ಮ ವಿಶೇಷದಿಂದ, ಅಸಂಖ್ಯವಾದ ಪುಣ್ಯ ವಿಶೇಷದಿಂದ ಮನುಷ್ಯ ಜನ್ಮ ಸಿಕ್ಕಿದೆ. ಈ ಸಿಕ್ಕಿದ ಜನ್ಮವನ್ನು ಹೇಗೆ ನಾವು ಸುಖಾಂತ್ಯಗೊಳಿಸುವುದು, ಸಾರ್ಥಕಗೊಳಿಸುವುದು? ನಮ್ಮನ್ನು ಬಿಟ್ಟರೆ ಬೇರೆ ಯಾರಿಗಾದರೂ ಈ ಜನ್ಮ ಉಂಟ? ಇಲ್ವಲ್ಲ. ಈ ಜನ್ಮದ ಹಿಂದೆ ಭಗವಂತನ ಸಂತೋಷ ಉಂಟು. ಭಗವಂತನಿಗೆ ಸಂತೋಷ ಆದದ್ದೇ ನಮ್ಮನ್ನು ಸೃಷ್ಟಿ ಮಾಡಿ. ಅದರ ಅರ್ಥ ಏನು? ಅವನ ಸಂತೋಷದ ಹಿಂದಿರುವ ಗುಟ್ಟೇನು? ನಮ್ಮ ಮೇಲೆ ಅಪಾರವಾದ ನಂಬಿಕೆ ಇಟ್ಟಿದ್ದಾನೆ ಕೃಷ್ಣ. ಏನು ಅಂತ ಕೇಳಿದರೆ, ಕ್ರಮೇಣ ಇವರೆಲ್ಲರೂ ಕೂಡ ನನ್ನನ್ನು ಹುಡುಕಿಕೊಂಡು ಬರ್ತಾರೆ ಅಂತ. ಇಂದಲ್ಲ ನಾಳೆಯಾದರೂ ಕೂಡ ಹುಡುಗಾಟವನ್ನು ಬಿಟ್ಟು ಹುಡುಕಾಟಕ್ಕೆ ತೊಡಗ್ತಾರೆ ಅಂತ. ಯಾಕೆ ಹಾಗಾದರೆ ಉಳಿದದ್ದೆಲ್ಲ ಹುಡುಕಾಟಕ್ಕೆ ತೊಡಗಲಿಲ್ವ? ಇಲ್ಲ, ಅವುಗಳಿಗಷ್ಟೇ ಇರುವುದು ಪರಿಧಿ. ನಮಗೆ ಹಾಗಲ್ಲ. ನಮ್ಮನ್ನು ಸೃಷ್ಟಿ ಮಾಡುವ ಕಾಲಕ್ಕೆ
ಏನೋ ಒಂದಷ್ಟು ಇಟ್ಟಿದ್ದಾನೆ ನಮ್ಮಲ್ಲಿ. ಅದನ್ನು ಏನು ಹೇಳ್ತಾರೆ ಅಂತಂದರೆ ಬ್ರಹ್ಮಾವಲೋಕಧೀಷಣೆ ಅಂತ ಕರೀತಾರೆ. ಬ್ರಹ್ಮ ಅಂದರೆ ದೊಡ್ಡದು ಅಂತ ಅರ್ಥ. ಪ್ರಪಂಚದಲ್ಲಿ ಯಾವುದು ದೊಡ್ಡದು? ಯಾವುದು ಸಣ್ಣದಲ್ವೋ ಅದು ದೊಡ್ಡದು. ಸಣ್ಣದೂ ಆಗಿ ಬೇಕಾದಾಗ ದೊಡ್ಡದೂ ಆಗಿ ಇರುವಂಥದ್ದೇ ಪ್ರಪಂಚದಲ್ಲಿ ದೊಡ್ಡದು ಅಂತ ಹೆಸರು. ಅಣೋರಣೀಯಾನ್, ಅಣುವಿಗಿಂತಲೂ ಅಣುವಾಗ್ತದೆ. ಮಹತೋ ಮಹೀಯಾನ್, ದೊಡ್ಡದರಲ್ಲಿ ದೊಡ್ಡದೂ ಆಗ್ತದೆ. ಅಂಥದ್ದಕ್ಕೆ ದೊಡ್ಡದು ಅಂತ ಹೆಸರು. ಆ ದೊಡ್ಡದ್ದನ್ನೇ ಬ್ರಹ್ಮ ಅಂತ ಕರೆಯುವುದು. ಬೃಹಿ ವೃದ್ಧೌ, ವೃದ್ಧಿಯಾಗುವುದು, ನಿರಂತರ ವೃದ್ಧವಾಗಿಯೇ ಇರುವುದು. ಅಂತಹ ಬ್ರಹ್ಮನನ್ನೇ ನಾವು ಭಗವಂತ, ದೇವರು ಅಂತ ಕರೆಯುವುದು. ಆ ಬ್ರಹ್ಮನನ್ನು ಅವಲೋಕನ ಮಾಡುವ, ಅವಲೋಕನ ಅಂತಂದರೆ ನೋಡುವುದು, ಅಂದರೆ ಕಾಣುವುದು. ನೋಡಬೇಕು, ಕಾಣಬೇಕು ಅಂತಾದರೆ ಅನ್ವೇಷಣೆ ಮಾಡಬೇಕು, ಹುಡುಕಬೇಕು. ಆ ಹುಡುಕುವಂತಹ ಧಿಷಣೆ ಅಂದರೆ ಬುದ್ಧಿ. ಆ ಬುದ್ಧಿಶಕ್ತಿಯನ್ನು ಸೃಷ್ಟಿ ಮಾಡುವ ಕಾಲಕ್ಕೆ ನಮ್ಮ ಶರೀರದೊಳಗಡೆ ನ್ಯಾಸವಾಗಿ ಇಟ್ಟಿದ್ದಾನೆ. ನ್ಯಾಸವಾಗಿ ಇಟ್ಟಂತಹ ಆ ಕಾಲದಲ್ಲಿ ಇವರು ನನ್ನನ್ನು ಹುಡುಕಿಕೊಂಡು ಬರ್ತಾರೆ, ಇವರ ಸೃಷ್ಟಿಯಿಂದಾಗಿ ಸಾರ್ಥಕತೆಯಾಯಿತು ನನ್ನ ಸೃಷ್ಟಿಗೆ ಅಂತ ತಿಳ್ಕೊಂಡಂತಹ ಭಗವಂತ ಮುದಮಾಪ, ಸಂತೋಷಗೊಂಡ ಅಂತ ಉದ್ಧವ ಗೀತೆಯಲ್ಲಿ ಹೇಳ್ತಾರೆ. ನಮ್ಮ ಸೃಷ್ಟಿಯಲ್ಲಿ ಅವನ ಸಂತೋಷ ಉಂಟು ಅಂತಾದರೆ ಅವನ ಸಂತೋಷವನ್ನು ರಕ್ಷಿಸಿಟ್ಟುಕೊಳ್ಳುವುದರಲ್ಲಿ ನಮ್ಮದು ಜೀವನ ಪೂರ್ತಿ ಕರ್ತವ್ಯ ಉಂಟು. ಅದು ಹೇಗೆ ಅಂತ ಕೇಳಿದರೆ ಪರೀಕ್ಷಿತ ಕೇಳಿದ ಪ್ರಶ್ನೆಯ ಹಾಗೆ. ಹುಟ್ಟಿನಿಂದ ಸಾಯುವಲ್ಲಿಯವರೆಗೆ ಏನು ಮಾಡಬೇಕು? ದೇವರ ಸಂತೋಷವನ್ನು ಕಾಪಿಟ್ಟುಕೊಳ್ಳಬೇಕು. ಮತ್ತೆಂಥದ್ದು ಮಾಡುವುದು ಈ ಸಲ? ಏನು ಮಾಡಬೇಕು? ದೇವರ ಸಂತೋಷವನ್ನು ಕಾಪಿಟ್ಟುಕೊಳ್ಳುವುದು ಹೇಗೆ? ನಿರಂತರವಾಗಿ ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಈಶ್ವರೋ ಹರಿಹಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ ಪೂಜ್ಯಶ್ಚ ನಿತ್ಯದ. ಯಾವತ್ತೂ ಕೂಡ ಕೇವಲ ಯಾವುದೋ ಒಂದು ಹೊತ್ತು ಮಾತ್ರ ಅಲ್ಲ, ನಿರಂತರವಾಗಿ ಹೋಗುವಾಗ ಬರುವಾಗ ಸಕಲ ತಸ್ಮಾತ್ ಸರ್ವೇಷು ಕಾಲೇಶು. ನಿರ್ಣಯ ಇಲ್ಲ, ದೇವತಾರಾಧನೆಗೆ ಯಾವತ್ತೂ ಕೂಡ ನಿರ್ಣಯ ಮಾಡಲಿಲ್ಲ ಶಾಸ್ತ್ರದಲ್ಲಿ. ಇದು ನಿರಂತರವಾದ ಪ್ರಕ್ರಿಯೆ. ಎಲ್ಲ ಕಾಲದಲ್ಲಿಯೂ ಕೂಡ ಮಾಮನುಸ್ಮರ. ನಾವು ಯಾವ ಕೆಲಸ ಮಾಡುವುದಿದ್ರೂ ಕೂಡ ನಿರಂತರವಾದ ಆ ಚಿಂತನೆ, ಭಗವತ್ ಚಿಂತನೆ, ಧ್ಯಾನ ಇದು ನಡೀತಾ ಇರಬೇಕು. ಹಾಗೆ ನಡೆದಾಗ ಮಾತ್ರ ಆ ಭಗವಂತನ ಸಂತೋಷ ಅನ್ನುವಂಥದ್ದು ನಮ್ಮ ಮೇಲೆ ಶಾಶ್ವತವಾಗಿ ಇರ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನರಸಿಂಹಾವತಾರದ ಕುರಿತಾಗಿ ಒಂದಷ್ಟು ಸಂಗತಿಗಳನ್ನು ನಾವು ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ಪ್ರಹ್ಲಾದ ಚರಿತ್ರೆ ಅಥವಾ ನರಸಿಂಹಾವತಾರ ಇದೆಲ್ಲವೂ ಕೂಡ ನಮಗೆ ಗೊತ್ತಿರುವಂತಹ ಸಂಗತಿಯೇ. ಗೊತ್ತಿದ್ದರೂ ಕೂಡ ಎಲ್ಲೋ ಒಂದು ಕಡೆ ನಾವು ಮರೆತು ಹೋಗಿರ್ತೇವೆಯೋ ಅನ್ನುವಂಥದ್ದು ನಮ್ಮೊಳಗಡೆ ಕಾಡ್ತಾ ಇರ್ತದೆ. ಆದ್ದರಿಂದ ಈ ನರಸಿಂಹಾವತಾರ ಅನ್ನುವಂಥದ್ದು ಸಂಧ್ಯಾಕಾಲದಲ್ಲಿ ಆದದ್ದು. ಹಾಗಾಗಿ ಆ ಸಂಧ್ಯಾಕಾಲ ಅನ್ನುವಂತಹ ಯಾವ ಪರಮ ಪುಣ್ಯವಾದಂತಹ ಕಾಲವಿಶೇಷ ಉಂಟು, ಆ ಕಾಲದಲ್ಲಿ ಸತತವಾಗಿ ಭಗವಚ್ಚಿಂತನೆ ನಡೆಸಬೇಕು ಅಂತ. ಆದ ಕಾರಣ ಈ ಸಂಧ್ಯಾಕಾಲ ನಮಗೆ ನರಸಿಂಹಾವತಾರದ ಪ್ರಸ್ತುತಿಗೆ ಸಿಕ್ಕಿದೆ.
ಆ ಸಂಧ್ಯಾಕಾಲದಲ್ಲಿ ಸಕಲ ಚರಾಚರ ವಸ್ತುಗಳು ಕೂಡ ಸಂಧ್ಯಾದಿ ದೇವತೆಯನ್ನು ಸ್ತುತಿ ಮಾಡ್ತಾ ಇರುವಂತಹ ಪುಣ್ಯಕಾಲ. ಈ ಕಾಲದಲ್ಲಿ ಆ ಭಗವಂತನ ದಿವ್ಯಾದ್ಭುತವೆನಿಸಿದಂತಹ ಸ್ವರೂಪದ ಅವತರಣ ಆಗಬೇಕು. ಅದಾಗಬೇಕು ಅಂತಾದರೆ ಪ್ರವಚನದಿಂದ ಸಾಧ್ಯ ಇಲ್ಲ. ನಮ್ಮೊಳಗಡೆ ಇರುವಂತಹ ಗುಹ್ಯವಾಗಿ ಹುದುಗಿದ ಒಳಗಿನ ಮಾತು ಹೊರಗಡೆ ಪ್ರಕಟಕ್ಕೆ ಬರಬೇಕು. ಇದು ಕೇವಲವಾದ ಮಾತು, ಇಲ್ಲಿಂದಷ್ಟೇ ಹೊರಡುವುದು, ಒಳಗಿಂದ ಹೊರಡಬೇಕು. ಆ ಒಳಗಿಂದ ಹೊರಡುವಂತಹ ಮಾತೆ ಆ ಅವತರಣಕ್ಕೆ ಇಂಬು ಕೊಡ್ತದೆ. ಇಲ್ಲದಿದ್ದರೆ ಕೇವಲ ಸುಮ್ಮನೆ ಹೀಗೆ ಮಾತುಕತೆ ಆಗ್ತದೆ. ಇದು ಮಾತಾಗಬೇಕು, ಕಥೆಯಾದರೂ ಕೂಡ ಮಾತಾಗಬೇಕು, ಕೇವಲ ಮಾತುಕತೆಯಾಗಕೂಡದು. ಅದಕ್ಕೆ ಬೇಕಾಗಿ ನಮ್ಮೆಲ್ಲರ ಹೃದಯ ಕಮಲವನ್ನು ಅರಳಿಸಿಡಬೇಕು. ಯಾರ್ದೆಲ್ಲ ಮುದುಡಿಕೊಂಡಿದೆ ಹೃದಯ ಕಮಲ, ಅದನ್ನೆಲ್ಲ ಅರಳಿಸಬೇಕು. ಒಂದಷ್ಟು ಚೈತನ್ಯವನ್ನು ಜಾಗೃತಿಗೊಳಿಸಬೇಕು. ಅಲ್ಲಿರುವ ಚೈತನ್ಯಕ್ಕೆ ಜಾಗೃತಿಯನ್ನು ಕೊಡಬೇಕು. ಆವಾಗ ಈ ಪ್ರಹ್ಲಾದ ಚರಿತ್ರೆ ಅನ್ನುವಂಥದ್ದು ಅರ್ಥ ಆದೀತು. ಮೇಲ್ನೋಟಕ್ಕೆ ಒಂದರ್ಥವನ್ನು ಹೇಳ್ಬೋದು, ಆದರೆ ಅಂತರಂಗದಲ್ಲಿ ಹುದುಗಿದಂತಹ ನಿತ್ಯ ಸತ್ಯವೇ ಬೇರೆ ಪ್ರಹ್ಲಾದ ಚರಿತ್ರೆ. ಅದನ್ನು ಹೇಳುವುದಕ್ಕೆ ಪ್ರಯತ್ನ ಮಾಡ್ತೇವೆ. ರಾಜಸೂಯಾಧ್ವರ ನಡೆದದ್ದು ಗೊತ್ತಿದೆ ನಮಗೆ ಮಹಾಭಾರತದಲ್ಲಿ. ಎಲ್ಲರೂ ಬಂದಿದ್ದರು, ಆಗುವವರು ಆಗದವರು ಎಲ್ಲ ಬಂದಿದ್ದರು. ಅಲ್ಲಿ ಕೃಷ್ಣನಿಗೆ ಅಗ್ರಪೂಜೆ ಕೊಡುವುದು ಅಂತ ತೀರ್ಮಾನ ಆಗಿದೆ. ಆವಾಗ ಅಲ್ಲಿ ಚೇದಿ ದೇಶದ ಒಬ್ಬ ರಾಜ ತನ್ನವರನ್ನು ಸೇರಿಸಿಕೊಂಡು ಅಲ್ಲಿ ಬಂದಿದ್ದ. ಶಿಶುಪಾಲ ಅಂತ ಅವನಿಗೆ ಹೆಸರು. ದಂತವಕ್ತ್ರ ಅವ ಇವ ಎಲ್ಲ ಇದ್ರಲ್ಲಿ. ಅವ ಎದ್ದು ಕೃಷ್ಣನನ್ನು ಬೈಲಿಕ್ಕೆ ಶುರು ಮಾಡಿದ. ಬ್ರಾಹ್ಮಣರು ಋಷಿಮುನಿಗಳೆಲ್ಲ ಇದ್ದರು, ನಾರದರು ಪರಶುರಾಮರು ಎಲ್ಲ ಇದ್ದರು. ಯುಧಿಷ್ಠಿರನಿಗೆ ತಲೆಬಿಸಿ ಆಯಿತು. ನಾವೆಲ್ಲ ಇದ್ದುಕೊಂಡು ಕೃಷ್ಣನನ್ನೊಬ್ಬ ಇಲ್ಲಿ ಬೈತಾ ಇದ್ದಾನೆ ಅಂತಂದರೆ ಯಾರು ಮಾತಾಡುವುದೇ ಇದ್ರಲ್ಲ. ಧರ್ಮರಾಯನ ಮುಖ ನೋಡಿ ನಾರದರಿಗೆ ಎಂಥದೋ ಅನಿಸಿತು. ಏನು ರಾಜನ್ ಮುಖ ಸಪ್ಪೆ ಮಾಡಿದ್ದಿ ಅಂತ ಕೇಳಿದಾಗ, ನೀವೆಲ್ಲ ಸಾವಿರ ವರ್ಷಗಳ ಕಾಲ ಈ ಕೃಷ್ಣನನ್ನು ಒಲಿಸಬೇಕು ಅಂತ ತಪಸ್ಸು ಮಾಡಿದ್ದು ಹೌದಾ? ಹೌದು. ಇಷ್ಟು ಸಮಯ ಬೇಕಾಯ್ತಾ ನಿಮಗೆ ತಪಸ್ಸು ಮಾಡಿ ಒಲಿಸಿಕೊಳ್ಳಿಕ್ಕೆ? ಎಷ್ಟು ಸಮಯ? ಸಾವಿರ ವರ್ಷ, ಲೆಕ್ಕವೇ ಇಲ್ಲ. ಆದರೆ ಇವರೆಲ್ಲ ಹೀಗೆಲ್ಲ ಮಾಡ್ತಾ ಇದ್ದಾರೆ, ದ್ವೇಷ ಮಾಡ್ತಾ ಇದ್ದಾರೆ, ಇವರಿಗೆ ಯಾಕೆ ದೇವರು ಎಂಥದೂ ಮಾಡುವುದಿಲ್ಲ? ಏನಿದರ ಸಂಗತಿ? ಕೃಷ್ಣ ಸುಮ್ಮನೆ ಕೂತಿದ್ದಾನಲ್ಲ, ಅದನ್ನೆಲ್ಲ ಕೇಳಿಕೊಂಡು ಏನಿದರ ಒಳಗುಟ್ಟು ಏನು ಅಂತ ಯುಧಿಷ್ಠಿರ ಕೇಳಿದಾಗ ನಾರದರು ಹೇಳ್ತಾರೆ, ನೋಡಪ್ಪ, ತಲೆಬಿಸಿ ಮಾಡಬೇಡ, ಸಂಗತಿ ಹೀಗುಂಟು. ಏನು? ದೇವರನ್ನು ಒಲಿಸಿಕೊಳ್ಳಬೇಕು ಅಂತಾದರೆ ಕೆಲವೊಂದಷ್ಟು ಮಾರ್ಗಗಳುಂಟು. ಆ ಮಾರ್ಗಗಳಲ್ಲಿ ನಮಗೆ ಅನುಕೂಲವಾದಂತಹ ಮಾರ್ಗವನ್ನು ನಾವು ಅನುಸರಿಸಿಕೊಳ್ಬೋದು. ಯಾವುದು ನಾರದರೆ? ಅದು ಆಗ ಹೇಳ್ತಾರೆ ನಾರದರು, ಕೆಲವರು ಕಾಮದಿಂದ ಭಗವಂತನನ್ನು ಒಲಿಸಿಕೊಳ್ತಾರೆ, ಕೆಲವರು ದ್ವೇಷದಿಂದ ಒಲಿಸಿಕೊಳ್ತಾರೆ, ಭಯದಿಂದ ಒಲಿಸಿಕೊಳ್ತಾರೆ, ಸ್ನೇಹದಿಂದ ಒಲಿಸಿಕೊಳ್ತಾರೆ, ಭಕ್ತಿಯಿಂದ.
ಹೀಗೆಲ್ಲ ಉಂಟು ಕ್ರಮ. ಹಾಗಾದರೆ ಯಾರು ಯಾರು ಯಾವ ಯಾವ ಮಾರ್ಗವನ್ನು ಅನುಸರಿಸಿ ಕೃಷ್ಣನನ್ನು ಒಲಿಸಿಕೊಂಡ್ರು ಅಂತ ಕೇಳಿದಾಗ ನಾರದರು ಹೇಳ್ತಾರೆ, ಗೋಪ್ಯ ಕಾಮಾತ್, ಗೋಪಿಕೆಯರು ಕಾಮದಿಂದ ಭಗವಂತನನ್ನು ಒಲಿಸಿಕೊಂಡ್ರು.